ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುಮಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ಅಕ್ಕನ ಮನೆಗೆ ಹೊರಟಿದ್ವಿ. ಅಲ್ಲಿಗೆ ಹೋದ್ಮೇಲೆ ಏನೆಲ್ಲ ಆಗುತ್ತೆ, ಅಕ್ಕನ ಮನೆಯಲ್ಲಿ ಯಾಕೆ ಹೋಗಿದ್ವಿ ಅಂತ ಹೇಳಿ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ವಿಷಯ ಹೇಳಬೇಕಿತ್ತು. ಲಾಸ್ಟ್ ವಿಡಿಯೋದಲ್ಲಿ ನಂಗೆ ಸ್ವಲ್ಪ ಹುಷಾರಿರಲಿಲ್ಲ ಅಂತ ಹೇಳಿ ನನ್ನ ಮಗಳೇ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿದ್ದು, ಜೊತೆಗೆ ಅದಕ್ಕೆ ಅಂತಲೇ ಅವಳ ಹತ್ರನೇ ವಾಯ್ಸ್ ಓವರ್ನೆಲ್ಲ ಕೊಡಿಸಿದ್ದೆ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಅದಕ್ಕೇ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋ ಹಾಕ್ತೀನಿ ಅಂತ ಹೇಳ್ಬಿಟ್ಟಿದ್ದೆ. ಆದ್ರೂ ಟೈಮ್ ಮಾಡಿಕೊಂಡು ಅದರಲ್ಲೇ ಒಂದು ವಾರದಲ್ಲಿ 2 ಆದ್ರೂ ವಿಡಿಯೋ ಹಾಕಬೇಕು, ಅಥವಾ ವಾರದಲ್ಲಿ 1 ಆದರೂ ಹಾಕಬೇಕು ಅಂತ ಹೇಳಿ ಹಾಕ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್. ಹಾಗೆಯೇ ನನ್ನ ಚಾನಲ್ನ ಯಾರನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಕ್ಕ ಮನೆಗೆ ಏನಕ್ಕೆ ಹೋಗಿದ್ವಿ ಅಂತಂದರೆ, ಅವರೂರಲ್ಲಿ ಜಾತ್ರೆ ಇತ್ತು ಅಂತ ಹೇಳಿ ಕರೆದಿದ್ರು. ಹಂಗಾಗಿ ನಾನು ನನ್ನ ಮಗಳು ಇಬ್ಬರೇ ಹೋಗಿದ್ವಿ. ಯಾಕಂದರೆ ನನ್ನ ಮಗ ಇರಲಿಲ್ಲ, ಊರಿಗೆ ಹೋಗಿದ್ದ. ಹಂಗಾಗಿ ನಾವಿಬ್ಬರೇ ಹೋದ್ವಿ ಬಸ್ಸಲ್ಲಿ. ಅದನ್ನು ನನ್ನ ಹಸ್ಬೆಂಡು ಕೂಡ ಫುಲ್ ಬ್ಯುಸಿ ಇದ್ದರು, ಬಿಡೋದಕ್ಕೂ ಇರಲಿಲ್ಲ. ಆಮೇಲೆ ಹೋಗಿದ ತಕ್ಷಣ ನನಗೆ ಬಸ್ಸಲ್ಲಿ ಹೋಗಿದ್ದಕ್ಕೆ ಏನು ಗೊತ್ತಿಲ್ಲ, ಫುಲ್ ಅಂದರೆ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಮಲ್ಕೊಂಬಿಟ್ರೆ ಸಾಕು ಅನ್ನೋ ಥರ ಆಗ್ತಾಯಿತ್ತು. ಬೆನ್ನವೆಲ್ಲ ಜಾಸ್ತಿ ಆಗಿಬಿಟ್ಟಿತ್ತು, ಯಾಕೆ ಅಂತ ಗೊತ್ತಿಲ್ಲ. ಅದಕ್ಕೆ ಮಲಗಿದ್ದೆ, ಏನು ಅಂದ್ಕೋಬೇಡಿ. ಆವಾಗ ನನ್ನ ಮಗಳು ವೀಡಿಯೋನ ಮಾಡ್ಕೊಂಡಿರೋದು, ಮೆಹಂದಿ ಎಲ್ಲ ಹಾಕ್ಕೊಂಡು. ಹಾಗೆಯೇ ನಮ್ಮ ಅಕ್ಕ ಎಲ್ಲ ಒಂದು ಜ್ಯುವೆಲ್ರಿದು ಅವಳು ನಾನು ಒಟ್ಟೊಟ್ಟಿಗೆ ತೊಗೋತಿದ್ವಿ. ಕೆಲವೊಂದೊಂದು ಅವಳು ಕೊಟ್ಟಿರೋ ಐಟಮ್ಗಳನ್ನು ನನ್ನ ಹತ್ರ ಇದ್ದಾವೆ. ಆದರೆ ನನ್ನವೆಲ್ಲ ಆಲ್ಮೋಸ್ಟ್ ನನ್ನ ಮಗಳು ದೊಡ್ಡವಳಾಗಿರೋದ್ರಿಂದ ಅವಳು ಮ್ಯಾಚಿಂಗ್ ಹುಡ್ಕೊಂಡು ಹಾಕ್ತಾ ಇರ್ತಾಳಲ್ವ, ಹಂಗಾಗಿ ಸ್ವಲ್ಪ ಹಳೇದಾಗ್ತಾ ಬಂದಿದ್ದಾವೆ. ಇವಳ ಮಗಳಿನ್ನು ಇವಾಗ ಚಿಕ್ಕವಳಲ್ವ, ಹಂಗಾಗಿ ಇನ್ನೂ ಚೆನ್ನಾಗಿದ್ದಾವೆ. ಇನ್ನು ಇವಳು ದೊಡ್ಡವಳಾಗೋ ಅಷ್ಟೊತ್ತಿಗೆ ಇವೆಲ್ಲ ಇರ್ತಾವೋ ಇಲ್ವೋ ಅಂತೇಳಿ ಅದನ್ನೇ ನೋಡ್ಕೊಂಡು ನಗಾಡ್ತಾ ಇದ್ವಿ. ಯಾಕಂದರೆ ನಮ್ಮ ಅಕ್ಕ ಎಲ್ಲಿಗಾರು ಹೊರಟ್ರೆ ಯಾವುದೋ ಒಂದು ಸಿಕ್ಕಿದ್ದು ಒಂದು ಹಾಕ್ಕೊಂಡು ಹೋಗೋದು ಜಾಸ್ತಿ. ಇವನ್ನೆಲ್ಲ ತೊಗೊಂಡು ಹೊಸದೆಲ್ಲ ಹಂಗಂಗೆ ಇಟ್ಟಿದ್ರು. ಇದನ್ನು ರ್ಯಾಂಡಮ್ ವ್ಲಾಗ್ ಅಂತ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ವಾಯ್ಸ್ ಎಲ್ಲನೂ ಏನಿದೆ ಅದೇ ವಾಯ್ಸನ್ನು ಹಾಕಬೇಕಂತ. ಯಾಕಂದರೆ ಕೆಲವೊಂದೊಂದು ಟೈಮು ನಮ್ಮ ಮನೇಲಿ ಏನಾಗುತ್ತೆ ಅಂತಂದರೆ, ನನ್ನ ಹಸ್ಬೆಂಡ್ ಆಗಲಿ ನಮ್ಮ ಅಕ್ಕ ಆಗಲಿ ವಿಡಿಯೋ ಆನ್ ವಿಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಾಗಿದ್ದ ತಕ್ಷಣ ಅವ್ರು ಮಾತಾಡೋ ರೀತಿನೇ ಚೇಂಜ್ ಆಗಿಬಿಡುತ್ತೆ. ಅದೇ ಒಂದು ನಗುನೇ ಬರ್ತಾ ಇರುತ್ತೆ. ಅದಕ್ಕೆ ಹಂಗೆ ಹಾಕ್ಬೇಕು ಅಂದ್ಕೊಂಡಿದ್ದೆ. ಸ್ವಲ್ಪ ವಿಡಿಯೋ ಲೆಂತ್ ಆಗ್ತಾಯಿತ್ತು, ಜೊತೆಗೆ TV ವಾಯ್ಸು ಕೇಳಿಸ್ತಾ ಇತ್ತು ಅಂತ ಹೇಳಿ ನಾನೇ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಎಷ್ಟು ಐಟಮ್ ಇಟ್ಟಿದ್ದಾರೆ ಅಂದರೆ, ಆ ಥರದ್ದು ಬಾಕ್ಸು 2-3 ಬಾಕ್ಸ್ ಇಟ್ಟಿರೋದು. ಎಲ್ಲದನ್ನು ಒಂದಾದ್ಮೇಲೆ ಒಂದು ತೆಕ್ಕೊಂಡು ಕೂತಿದ್ರು. ಅದನ್ನೆಲ್ಲ ತೆಕ್ಕೊಂಡು, ನೋಡು ಈ ಥರದ್ದು ಇತ್ತಲ್ಲ, ಈ ಥರದ್ದು ಏನಾಯಿತು, ನಿನ್ನ ಹತ್ರ ಇದೆಯಾ ಇನ್ನೂ, ನಾನಿನ್ನೂ ಇಟ್ಕೊಂಡಿದ್ದೀನಿ, ಈ ಥರ ಬಳೆ ಮಾಡಿದೆ, ಇದು ನೋಡಿ ನಂದು ಎಷ್ಟು ಚೆನ್ನಾಗಿದೆ, ನೀನಲ್ಲೇ ಹಾಳು ಮಾಡಿ ಬಿಸಾಕ್ಬಿಟ್ಟೆನೋ, ಹಿಂಗೆ ಏನೋ ಮಾತಾಡ್ಕೊಂಡು ಕೂತಿದ್ವಿ. ಆಮೇಲೆ ಫಸ್ಟು ಬಳೆಗಳೆಲ್ಲ ಎಲ್ರಿಗೂ, ಯಾಕಂದರೆ ಜಾತ್ರೆನೇ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿತ್ತು ಇವತ್ತೇ. ಆದ್ರೂ ಒಬ್ಬರೂ ಒಂದು ಹೊಸ ಬಳೆ ಹಾಕ್ಕೊಂಡಿರಲಿಲ್ಲ, ಯಾರೋ ಬಳೆಯವರು ಬಂದಿರಲಿಲ್ಲ ಅಂತ ಹೇಳಿ. ಯಾಕಂದರೆ ಜಾತ್ರೆ ಅಂತ ಬಂದಾಗ ಶಾಪಲ್ಲಿ ಹೋಗಿ ತೊಗೊಂಬರೋದಕ್ಕಿಂತ ಜಾತ್ರೆ ಬಳೆ ಹಾಕ್ಕೋಬೇಕು ಅಂತ ಇರುತ್ತಲ್ವ, ಆ ಥರ ಒಂದು ಫೀಲು. ಹಂಗಾಗಿ ಯಾರೂ ಬಳೆ ಹಾಕ್ಕೊಂಡಿರಲಿಲ್ಲ ಹೊಸ ಬಳೆ ಅಂತಂದ್ಬಿಟ್ಟು, ಅಕ್ಕನ ಹತ್ರ ಇರೋ ಬಳೆಯನ್ನೇ ಅಮ್ಮಂಗೆ, ನನಗೆ, ಅಮ್ಮ ನೀನು ಯಾವ್ದು ಹಾಕ್ಕೋತೀಯ ಅಂತೇಳಿ ನನ್ನ ಮಗಳಿಗೆ ಎಲ್ಲ ಕೇಳಿ ಕೊಡ್ತಾಯಿದ್ರು. ಇದೊಂದು ನೆಕ್ಲೆಸ್ಸು ನಮ್ಮ ಅಕ್ಕನ ಮಗನ ಕೈಲಿ ಅವನು ಇಸ್ಕೊಂಡು, ನಿಜ ಗೋಲ್ಡಾ ಸುಮಮ್ಮ, ಇದು ನಿಜ ಗೋಲ್ಡಾ ಅಂತ. ಆಮೇಲೆ ಅವರು ಉಂಕಾಣೋ ನಿಜ ಗೋಲ್ಡು ಅಂತೇಳಿ ನಮ್ಮ ಅಕ್ಕನೂ ನನ್ನ ಮಗಳು. ಆಮೇಲೆ ನಾನು ಕಣ್ಣಲ್ಲಿ ಹಿಂಗೆ ಅಂದ್ಬಿಟ್ಟು ಹೇಳ್ದೆ, ನೋಡಿ ನನಗೆ ಯಾಮಾರಿಸ್ತಾರೆ ಇವರು ಅಂತೇಳಿ ಅಂದ್ಬಿಟ್ಟು ನಗಾಡ್ತಾ ಇದ್ದ. ನೋಡಿ ನನಗಂತೂ ಕೂತ್ಕೊಳ್ಳೋಷ್ಟು ಪೇಷನ್ಸೇ ಇರಲಿಲ್ಲ. ಸುಮ್ಮನೆ ಎಲ್ಲಿ ಕೂತ್ಕೋತೀನಿ ಅಲ್ಲೇ ಮಲ್ಕೋಬೇಕು ಅಂತ ಅನಿಸ್ತಾ ಇತ್ತು. ಆಮೇಲೆ ಮೆಹಂದಿ ತೊಳ್ಕೊಂಬಂದು ತೋರಿಸ್ತಿದ್ದಾಳೆ ನಮ್ಮ ಚಿನ್ನಿ, ಯಾವ ರೀತಿಯಾಗಿ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಅಮ್ಮ ಕೂಡ ಪಾಪ ಸುಸ್ತಾಗಿ ಕೂತ್ಕೊಂಡ್ಬಿಟ್ಟಿದ್ರು. ಇವರೇ ಏನೇನೋ ಮಾಡ್ಕೋತಾ ಇದ್ದಾರೆ, ನನಗೇನು ಕೊಡ್ತಾ ಇಲ್ಲ ಅಂತ. ಆವಾಗ ಬಳೆ ಕೊಟ್ಟಿದ್ದು ಅಮ್ಮನೂ ಕೂಡ ಹಾಕ್ಕೊಂಡ್ರು. ಈಗ ಅದಾಯಿತು. ನೈಲ್ ಪಾಲಿಶ್ ಎಲ್ಲ ನನ್ನ ಮಗಳಿಗೂ ಹಚ್ಚಿದ್ಲು ನಮ್ಮ ಅಕ್ಕ. ಎಲ್ಲ ಹಚ್ಚಿ ಆದಮೇಲೆ ಇನ್ನೊಂದು ಬಾಕ್ಸ್ ಇತ್ತು ಅಂತ ಹೇಳಿದ್ನಲ್ವ, ಅದನ್ನು ತೆಗೆದ್ರು. ಇದರಲ್ಲಿ ಸ್ವಲ್ಪ ಗ್ಯಾರಂಟಿ ಐಟಮ್ಸ್ ಇರುತ್ತಲ್ಲ, ಆ ಥರದ್ದೆಲ್ಲ ಬಳೆಗಳು ಅದು ಇದು ಎಲ್ಲ ಇಟ್ಕೊಂಡಿದ್ರು. ಅವನ್ನೆಲ್ಲನೂ ತೋರಿಸ್ತಾ ಇದ್ದರು.
ನನ್ನ ಹತ್ರನೂ ಸುಮಾರು ಇದೆಲ್ಲ ಇದೆ. ಇವಾಗಂತೂ ಬಳೆ ಇಲ್ಲ ಅಂತ ತೊಗೊಂಡು ಎಷ್ಟು ಬಳೆ ಆಗಿದೆ ಅಂತಂದರೆ ಅಷ್ಟೊಂದು ಬಳೆ ಆಗಿದೆ. ಎಲ್ಲಿಗಾರು ಹೊರಟಾಗ ಮಾತ್ರ ಓಲ್ಡ್ ಡಿಸೈನ್ ಥರ ಆಗಿಬಿಡ್ತಲ್ಲ, ಹಂಗೆ ಇಟ್ಟು ಹಂಗಾಗಿ ನಾನು ಮತ್ತೆ ಯಾವ್ದು ಸಿಗುತ್ತೆ ಅದು ನಾನು ಕೂಡ ಹಂಗೆ ವೇರ್ ಮಾಡೋದಾಗಿದೆ. ನಾನು ಇವಳ ಥರನೇ ಇಟ್ಟು ಅದೇನು ಎಸೆಯೋದಾಗುತ್ತೋ ಏನೋ ಗೊತ್ತಿಲ್ಲ ಅಂತ ಅದನ್ನೇ ಮಾತಾಡ್ತಾ ಇದ್ದೆ. ಕೆಲವೊಂದೊಂದು ಕಡೆ ವಿಡಿಯೋ ಏನು ಗೊತ್ತಿಲ್ಲ, ಈ ಥರ ಸ್ಲೋ ಆಗಿದೆ, ಯಾಕೆ ಅಂತ ಗೊತ್ತಿಲ್ಲ. ನಾನು ಸ್ಲೋನೇ ಮಾಡಿಲ್ಲ, ಆದರೂ ಈ ಥರ ಆಗಿಬಿಟ್ಟಿದೆ. ಯಾರಿಗಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅದಾದಮೇಲೆ ಕ್ಲಿಪ್ಗಳು, ಇನ್ನೊಂದಷ್ಟು ಬಳೆಗಳು, ಸರಗಳು ಅದೆಲ್ಲನೂ ತೋರಿಸ್ತಾಯಿದ್ರು. ಎಲ್ಲನೂ ಲಾಂಗ್ ವೀಡಿಯೋಸ್ನ ಮಾಡಿಟ್ಕೊಂಡಿದ್ರು. ಆಮೇಲೆ ನೈಲ್ ಪಾಲಿಶ್ ಅಷ್ಟೇ, ನಮ್ಮ ಮನೇಲೂ ಅಷ್ಟೇ ಸುಮಾರು ತೊಗೊಂಬಂದು ಇಟ್ಕೊಂಡು ಹಚ್ಕೊಳ್ಳಲ್ಲ, ಏನಿಲ್ಲ, ಸುಮ್ಮನೆ ಗಟ್ಟಿಯಾಗಿ ಎಸಿಬೇಕು ಅಂತ ಹೇಳಿ ಅದನ್ನೇ ಮಾತಾಡ್ತಾ ಇದ್ವಿ. ಅದೇನು ನಮ್ಮ ಅಕ್ಕಂಗಾಗಲಿ ನನಗಾಗಲಿ ಅದೆಲ್ಲ ಬಂದೇ ಇಲ್ಲ. ನೈಲ್ ಪಾಲಿಶ್ ಎಲ್ಲ ಹಚ್ಕೋಬೇಕು, ಹಂಗಿರಬೇಕು ಹಿಂಗಿರಬೇಕು ಸ್ಟೈಲಿಶಾಗಿ, ಅದೆಲ್ಲ ಬರೋದೇ ಇಲ್ಲ. ಅದನ್ನೇ ಮಾತಾಡ್ತಾ ಇದ್ವಿ. ಎಲ್ಲರೂ ಅದೇ ಗತೆ ತೊಗೊಂಡು ಹಾಕ್ಕೊಳ್ಳೋದು, ಮಾಡೋದು, ಮ್ಯಾಚಿಂಗ್ ಮಾಡೋದು ಎಲ್ಲ ಮಾಡ್ತಾರೆ. ನಮಗೇನು ಅದು ಬರಲೇ ಇಲ್ಲಲ್ಲ ಇಬ್ಬರಿಗೂ ಅಂತ ಹೇಳಿ ಅದನ್ನೇ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಅಂತೂ ನಾವು ಹೋಗಿದ್ದ ದಿನ ಅಂತೂ ಫುಲ್ಲು ಮಲಗೋಷ್ಟೊತ್ತಿಗೆ 11:30 ಆಯ್ತು ಅನಿಸುತ್ತೆ. ಅಲ್ಲಿವರೆಗೂ ಬರೀ ಇದೇ ಆಗೋಯ್ತು ಅಂತಲೇ ಹೇಳ್ಬೋದು. ಆಮೇಲೆ ಇಷ್ಟೆಲ್ಲ ಆದಮೇಲೆ ನಾವು ಹೋಗಿದ್ದ ದಿನವೇ ಜಾತ್ರೆ ಸ್ಟಾರ್ಟ್ ಅಂತ ಹೇಳಿದ್ನಲ್ವ, ಹೋಳಿಗೆ ಎಲ್ಲ ಮಾಡಿದ್ರು. ಬಂದಿದ್ದ ತಕ್ಷಣ ಸ್ವಲ್ಪ ಊಟ ಮಾಡಿದ್ವಿ, ಹಂಗಾಗಿ ರಾತ್ರಿ ಊಟ ಮಾಡಿದ್ದು ಲೇಟ್ ಆಯಿತು. ನಮ್ಮ ಅಮ್ಮಂಗಂತೂ ನಾವು ಬಳೆ ಹಾಕ್ಕೊತೀವಿ ಅಂದರೆ ತುಂಬಾ ಖುಷಿಯಾಗ್ಬಿಡುತ್ತೆ. ಹಂಗಾಗಿ ಹುಡುಕಿ ಇದು ಹಾಕ್ಕೋತೀಯ ನೋಡು ಅಂತ ತೊಗೊಂಬಂದು ಕೊಡ್ತಾಯಿದ್ರು. ಸರಿ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮನ ಆಸೆಗೆ ಸ್ವಲ್ಪ ಬಳೆನೂ ಹಾಕ್ಕೊಂಡಿದ್ದಾಯಿತು. ಅದಾದಮೇಲೆ ಊಟ ಮಾಡಿ ಮಲಗಿದ್ವಿ. ಇವಾಗ ಮಾರ್ನಿಂಗ್ ಎದ್ದು ಬೇಗನೆ ರೆಡಿಯಾಗಿಬಿಟ್ಟು, ಅಂದರೆ ಮನೆಯಲ್ಲೂ ಸ್ವಲ್ಪ ಕೆಲಸ ಮಾಡಿದ್ವಿ, ಹಂಗಾಗಿ ಮಾರ್ನಿಂಗ್ ಎದ್ದಿದ ತಕ್ಷಣ ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ತಿಂಡಿ ಎಲ್ಲ ಮಾಡಿಟ್ಟಿದ್ರು ಅಕ್ಕ. ಆಮೇಲೆ ಎಲ್ಲರೂ ಸ್ನಾನ ಮಾಡ್ಕೊಂಡು ರೆಡಿಯಾಗಿಬಿಟ್ಟು ಇವಾಗ ತೇರು ಎಳಿತಾರಲ್ವ ಅಲ್ಲಿಗೆ ಬರ್ತಾಯಿದ್ವಿ. ನಾವು ಬರೋಷ್ಟೊತ್ತಿಗೆ ಒಂದು ಸ್ವಲ್ಪ ಮುಂದೆ ಹೋಗೇ ಬಿಡ್ತು ಅಂತ ಹೇಳ್ಬೋದು. ಇಲ್ಲೊಬ್ಬರು ಅಜ್ಜಿ ಕಾಣಿಸಿದ್ರು, ನೋಡಿದ್ರಿ ಅಂತ ಅನ್ಕೋತೀನಿ. ಒಂದು 3-4 ಜನ ನಿಂತಿದ್ರಲ್ವ, ಅವ್ರ ನಡುವೆ ಒಬ್ಬರು ಅಜ್ಜಿ ನಿಂತಿದ್ರು. ಅವ್ರನ್ನ ಮಾತಾಡ್ಸೋಕ್ಕಾಗಿ ನಾನು ವೀಡಿಯೋನ ಸ್ಟಾಪ್ ಮಾಡಿದೆ. ಅವರು ನಮ್ಮ ಅಕ್ಕ ಅವ್ರ ಅತ್ತೆ, ಅವ್ರದ್ದು ಅವತ್ತು ಬರ್ತ್ಡೇ ಇತ್ತು. ಏಪ್ರಿಲ್ 4ನೇ ತಾರೀಕು ಇದು ನಡೆದಿದ್ದು. ಅದನ್ನೇ ಹೇಳ್ತಾಯಿದ್ರು 86 ವರ್ಷ ಇವತ್ತಿಗೆ ಅಂತ. ಸಖತ್ ಖುಷಿಯಾಗುತ್ತೆ. ನಾವು ಪ್ರತಿ ವರ್ಷ ಈ ಜಾತ್ರೆಗೆ ಹೋದಾಗೆಲ್ಲನೂ ಅವ್ರು ಸಿಕ್ಕರೆ ಹಿಂಗೆ ಹೇಳ್ತಾನೆ ಇರ್ತಾರೆ, ನಾಳೆಗೆ 87 ವರ್ಷ, ನಾಡಿದ್ದಿಗೆ 88 ವರ್ಷ, ಈ ಥರ ಹಿಂದೆ ಮುಂದೆನೇ ಜಾತ್ರೆ ನಡೆಯುತ್ತಲ್ವ, ಆವಾಗ ಹೇಳ್ತಾನೆ ಇರ್ತಾರೆ. ಅಷ್ಟು ವರ್ಷ ಅವರು ಬದುಕಿದ್ದಾರೆ, ಅಷ್ಟು ವರ್ಷ ಎನರ್ಜಿಯಾಗಿ, ಇಷ್ಟೊಂದು ಏಜ್ ಆದ್ರೂ ಅಷ್ಟು ಎನರ್ಜಿಯಾಗಿದ್ದಾರೆ ಅಂತಂದರೆ ತುಂಬ ಖುಷಿಯಾಗುತ್ತೆ ನೋಡೋದಕ್ಕೆ ಆಗಲಿ, ಹೇಳೋದಕ್ಕೆ ಆಗಲಿ. ಇನ್ನೂ ಸ್ವಲ್ಪ ಕಾಲ ಹೀಗೇನೆ ಆರೋಗ್ಯವಾಗಿ ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ. ನಾವು ಅಷ್ಟು ವರ್ಷ ಎಲ್ಲ ಬದುಕ್ತೀವೋ ಇಲ್ಲೋ ಗೊತ್ತಿಲ್ಲ. ಅವ್ರ ಎನರ್ಜಿ ನೋಡಿದ್ರೆ ನನಗಂತೂ ಸಖತ್ ಖುಷಿಯಾಗುತ್ತೆ. ಅವರಷ್ಟು ಎನರ್ಜಿ ನಮಗಿಲ್ಲ ಅಂತ ಅನಿಸುತ್ತೆ, ಅಷ್ಟು ಎನರ್ಜಿಯಾಗಿರ್ತಾರೆ. ಅದಕ್ಕೆ ಈ ಮಾತನ್ನು ಹೇಳಿದೆ. ಇವಾಗ ಹಂಗೇ ದೇವ್ರ ಹತ್ರ ಹೋಗ್ಬಿಟ್ಟು ಅದು ಹೇಳ್ಕೊಂಡು ಹೋಗ್ತಾಯಿದ್ರು ತೇರನ್ನ. ಅಲ್ಲಿಗೆ ಹೋಗ್ಬಿಟ್ಟು ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡು ಆಮೇಲೆ ಕೈ ಮುಗ್ಕೊಂಡು ಬಂದಿದ್ದ ತಕ್ಷಣವೇ ಟೆಂಪಲ್ ರನ್ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು. ಇದು ನಮ್ಮ ಅಕ್ಕ ಅವ್ರ ಊರಲ್ಲಿ ಇರೋ ಹಳೇ ಕಾಲದ ದೇವಸ್ಥಾನ. ಎಷ್ಟು ಚೆನ್ನಾಗಿದೆ ಅಂದರೆ ಬೇಲೂರು ದೇವಸ್ಥಾನ ನೋಡ್ದಂಗೆ ಆಗುತ್ತೆ, ಸಖತ್ ಚೆನ್ನಾಗಿದೆ. ಹೋಗ್ಬಿಟ್ಟು ಇಲ್ಲೂ ಕೂಡ ದರ್ಶನ ಮಾಡಿಕೊಂಡು ಆಚೆ ಬಂದು ಸ್ವಲ್ಪ ವೀಡಿಯೋಸ್ನೆಲ್ಲ ಮಾಡಿಕೊಂಡು ಅದಾದಮೇಲೆ ಮನೆಗೆ ಹೋದ್ವಿ. ಇನ್ನು ಬೆಳಿಗ್ಗೆನೇ ಅಲ್ವಾ, ಹಂಗಾಗಿ ಸುಮ್ಮನೆ ಇವಾಗ ಮನೇಲಿ ಕೂತ್ಕೋಬೇಕಲ್ಲ ಅಂತ ಹೇಳ್ಬಿಟ್ಟು ನಾನು ನಮ್ಮ ಅಕ್ಕನ ಕೇಳಿದ್ದೆ. ಅಲ್ಲಿ ಅವರೊಂದು ಆಂಜನೇಯನ ದೇವಸ್ಥಾನ ಹೇಳ್ತಾಯಿದ್ರು ಯಾವಾಗಲೂ, ಅಲ್ಲಾದರೂ ಹೋಗಿ ಬರೋಣ ಅಂತ. ಅವ್ರದ್ದು ಏನೋ ಅರ್ಕೆ ಥರ ಇತ್ತು ಅಂತ ಹೇಳ್ಬಿಟ್ಟು, ಸರಿ ಅದನ್ನು ಮಾಡ್ಕೊಂಬರೋಣ ಬಿಡು, ರಸಾಯನ ಎಲ್ಲ ಮಾಡಬೇಕಿತ್ತು ಅಂತ ಅಂದರು. ಅದನ್ನೆಲ್ಲ ಮುಗಿಸ್ಕೊಂಬಂದ್ರೆ ಆಯಿತು, ಹೋಗಿ ಬರೋಣ ಅಂತ ಹೇಳಿ ಅಂದರು. ಸರಿ ಅಂತ ಹೇಳಿ ಇದೆಲ್ಲ ಮುಗಿಸ್ಕೊಂಡು ಆಮೇಲೆ ಮತ್ತೆ ಇಲ್ಲಿ ಬಂದ್ವಿ, ಆಂಜನೇಯನ ದೇವಸ್ಥಾನದ ಹತ್ರ ಬಂದಾದಮೇಲೆ ಅಲ್ಲಿ ಸ್ವಲ್ಪ ವೀಡಿಯೋ ತೊಗೊಂಡೆ, ನೋಡಿದ್ರಿ ಅನಿಸುತ್ತೆ. ಅದ್ರ ಪಕ್ಕದಲ್ಲಿ ಇದು ಭೂತಪ್ಪನ ದೇವಸ್ಥಾನ, ಅಲ್ಲೂ ಕೂಡ ಹಣ್ಣು ಕಾಯಿ ಮಾಡಿಸ್ಬೇಕಲ್ವ, ಅಲ್ಲೂ ಕೂಡ ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡು ಸಾರಿ ಇದು ಅದು ಆ ದೇವಸ್ಥಾನದಿಂದ ಇನ್ನೂ ಆಚೆನೇ ಬಂದಿಲ್ಲ. ನಾನು ಅಲ್ಲೇ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದ್ದೀನಿ ವಾಯ್ಸ್ ಓವರಲ್ಲಿ. ಇಲ್ಲ ಇದೇ ದೇವಸ್ಥಾನದೊಳಗಡೆ, ಹಳೆಯ ದೇವಸ್ಥಾನ ತೋರಿಸಿದ್ನಲ್ವ, ಅದೇ ದೇವಸ್ಥಾನದೊಳಗಡೆ ಈ ನಂದಿ ಎಲ್ಲ ಇರೋದು. ತುಂಬ ಚೆನ್ನಾಗಿದೆ ಮಾತ್ರ, ಸಖತ್ ಖುಷಿಯಾಗುತ್ತೆ. ಎಷ್ಟು ತಣ್ಣಗಿತ್ತು ಅಂದರೆ ದೇವಸ್ಥಾನದೊಳಗಡೆ, ಕಲ್ಲಿನ ದೇವಸ್ಥಾನ ಅಲ್ವಾ, ಹಂಗಾಗಿ ಅನಿಸುತ್ತೆ ಸಖತ್ ತಣ್ಣಗಿರುತ್ತೆ. ಎಷ್ಟು ಬಿಸಿಲಿದ್ರೂ ದೇವಸ್ಥಾನದೊಳಗಡೆ ಹೋದಾಗ ಒಂದು ಪಾಸಿಟಿವ್ ಬರುತ್ತಲ್ಲ, ತಣ್ಣಗೆ, ಆ ತಣ್ಣ ವಾತಾವರಣನೇ ಆ ಥರ ಪಾಸಿಟಿವ್ ಬರುತ್ತೆ ಅಂತ ಅನಿಸುತ್ತೆ ನನಗೆ.
ಹಂಗೇ ದರ್ಶನ ಎಲ್ಲ ಮುಗಿಸ್ಕೊಂಡು ತೀರ್ಥ ಪ್ರಸಾದನೆಲ್ಲ ತೊಗೊಂಡು ಬಂದ್ವಿ. ಆಚೆ ಬಂದುಬಿಟ್ಟು ಒಂದೆರಡು ನಿಮಿಷ ಕೂತ್ಕೊಂಡು ಸುತ್ತ ಎಲ್ಲ ವೀಡಿಯೋಸ್ ಮಾಡಿಕೊಂಡು ಫೋಟೋಸ್ ತೆಕ್ಕೊಂಡು ನಮ್ಮ ಅಕ್ಕ ಅವ್ರಿಗೆ ರಿಲೇಷನ್ನ ಅಥವಾ ಹಂಗೆ ಪರಿಚಯನೋ ನಂಗೆ ಗೊತ್ತಿಲ್ಲ, ಅವರು ಯಾರೋ ಬಂದಿದ್ದರು ಆಂಟಿ ಅಂಕಲ್, ಅವ್ರ ಜೊತೆನೂ ಸ್ವಲ್ಪ ಮಾತಾಡಿಕೊಂಡು ದೇವಸ್ಥಾನಕ್ಕೆಲ್ಲ ಹೋಗಿದ್ದಾಯಿತು. ಅದಾದಮೇಲೆ ನಾವು ಏನು ಒಂದಾದಮೇಲೆ ಒಂದು ದೇವಸ್ಥಾನಗಳಿಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಈ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ಪೂರ್ತಿಯಾಗಿ ತೋರಿಸಿದ್ದೀನಿ, ಅಂದರೆ ಸುತ್ತ ಎಲ್ಲನೂ ಯಾವ ರೀತಿಯಾಗಿದೆ ಅಂತ. ಇಷ್ಟ ಆಯಿತಾ ಏನು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಫುಲ್ಲು ಸುತ್ತ ಎಲ್ಲ ಪಾರ್ಕ್ ಥರ ಮಾಡಿದ್ದಾರೆ. ಇಷ್ಟೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಅದೇ ಆಂಜನೇಯನ ದೇವಸ್ಥಾನ ಹೇಳಿದ್ನಲ್ವ, ಅಲ್ಲಿಗೆ ಬಂದ್ವಿ. ಇಲ್ಲಿ ಸುಮಾರು ಜನ ಅಪ್ಪನೆ ಕೇಳ್ತಾರೆ. ಚಿಕ್ಕದು ಮೊಗ್ಗು ಥರ ಹೂವನ್ನು ಮುಡಿಸಿದಾರಲ್ವ, ಅದೇನೇ ಲೆಫ್ಟು ರೈಟು ಹೊರ ಥರ ಕೊಡುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಅದನ್ನು ಕೂಡ ನೋಡಿಕೊಂಡು ಎಲ್ಲ ದರ್ಶನ ಎಲ್ಲ ಮಾಡಿಕೊಂಡು ಅಕ್ಕ ಅವ್ರದ್ದು ಒಂದು ರಸಾಯನದೊಂದು ಇತ್ತು ಅಂತ ಹೇಳಿದ್ನಲ್ಲ, ಅದನ್ನು ಎಲ್ಲ ಮುಗಿಸ್ಕೊಂಡು ಆಮೇಲೆ ವಾಪಸ್ಸು ರಿಟರ್ನ್ ಮನೆಗೆ ಬಂದ್ವಿ. ವಾಪಸ್ ಮನೆಗೆ ಬಂದಮೇಲೆ ಮತ್ತೆ ಅಲ್ಲಿಗೆ ಮುಗಿಲಿಲ್ಲ. ಮತ್ತು ಸಂಜೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋದಿತ್ತು. ಅಲ್ಲಿ ಸಖತ್ ಜನ ಇದ್ದರು, ಹಂಗಾಗಿ ಅಲ್ಲಿ ವೀಡಿಯೋ ಮಾಡ್ಕೊಳ್ಳಿಲ್ಲ. ಅಲ್ಲೆಲ್ಲ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ಆಚೆ ಬಂದಮೇಲೆ ಇಲ್ಲಿ ಬಳೆಯವರಿದ್ದರು. ಬೆಳಗ್ಗೆಯಿಂದ ಬಳೆ ಹಾಕ್ಸ್ಕೊಂಡಿಲ್ಲ ಅಂತಿದ್ರಲ್ಲ, ಸರಿ ನಾನು ನಮ್ಮ ಅಕ್ಕ ಇಬ್ಬರೂ ಈ ಥರ ಗ್ರೀನ್ ಕಲರ್ ಬಳೆ ಹಾಕ್ಸ್ಕೊಳ್ಳೋಣ ಪ್ಲೈನ್ ಅಂತ ಹೇಳಿ ಮಾತಾಡ್ಕೊಂಡಿದ್ವಿ. ಸದ್ಯ ಸೈಜ್ ಸಿಕ್ತಲ್ಲ ಅಂತೇಳಿ ಫಸ್ಟ್ ನೀನು ಹಾಕ್ಸ್ಕೊಂಡ್ಲು ಅಂತ ನಾನು ಹಾಕ್ಸ್ಕೊಂಡ್ಬಿಟ್ಟೆ. ಅದಾದಮೇಲೆ ಅವಳಿಗೆ ಅದು ಲೂಸ್ ಆಗುತ್ತೆ ಅಂತಂದ್ಬಿಟ್ಟು ಬೇಡ, ಅದಕ್ಕಿಂತ ಚಿಕ್ಕ ಸೈಜ್ ಇಲ್ಲ ಅಂತೇಳಿ ಅವಳು ಹಾಕ್ಸ್ಕೊಂಡೇ ಇಲ್ಲ. ಅದೊಂದು ಬೇಜಾರಾಗೋಯಿತು. ನಾನು ಹಾಕ್ಸ್ಕೊಂಡೆ, ಇವಳಿಗೆ ಹಾಕ್ಸ್ಕೊಳಕ್ಕಾಗಲಿಲ್ಲ ಅಂತ ಹೇಳಿ. ಆಮೇಲೆ ನಮ್ಮ ಅಕ್ಕ ಹೇಳ್ತಾಯಿದ್ರು ಮನೆಗೆ ಬಂದಮೇಲೆ, ನಿನ್ನ ಕೈ ನೋಡಿ ಬೇಜಾರಾಗ್ತೈತೆ ನನಗೆ, ನನಗೆ ಸೈಜ್ ಸಿಕ್ಕಲಿಲ್ಲಲ್ಲ ಅಂತ ಹೇಳಿ ಅದನ್ನೇ ಹೇಳ್ತಾಯಿದ್ರು. ಬಳೆ ಹಾಕ್ಸ್ಕೊಂಡಿರೋದು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ, ನನಗೂ ಕೂಡ ಖುಷಿ ಆಗುತ್ತೆ. ಯಾಕಂದರೆ ತುಂಬ ದಿನ ಆದಮೇಲೆ ಅಷ್ಟು ಬಳೆ ಹಾಕಿಸ್ಕೊಂಡಿದ್ದೀನಿ. ಫುಲ್ಲು ಅದೇ ಹೊಡೆದು ಫುಲ್ ಕೈ ಖಾಲಿಯಾಗೋವರೆಗೂ ತೆಗಿಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಬಟ್ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಬಳೆ ತೋರಿಸ್ತಾನೆ ಇದ್ದೆ, ಅಲ್ಲೆಲ್ಲ ಅಡ್ಡ ಬರ್ತಾಯಿದ್ರು. ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅದಾದಮೇಲೆ ಐಸ್ ಕ್ರೀಮ್ ಬೇಕು ಅಂತ ಅಂದರು ಮಕ್ಕಳು. ಅದನ್ನು ಕೂಡ ಐಸ್ ಕ್ರೀಮ್, ಮಕ್ಕಳಿಗೆ ಮಾತ್ರ ಐಸ್ ಕ್ರೀಮ್ ಕೊಡಿಸ್ಕೊಂಡು ನಾವು ಕೂಡ ಮನೆಗೆ ಹೊರಟ್ವಿ. ಅಲ್ಲಿಂದ ಬಂದಿದ್ದ ತಕ್ಷಣ ಮತ್ತೆ ಹಬ್ಬದ ಅಡುಗೆ ಇತ್ತಲ್ವ, ಅದನ್ನೇ ಊಟ ಮಾಡಿ ಮಲಗಿದ್ದಾಯಿತು. ಅದಕ್ಕಿಂತ ಮುಂಚೆ ಇದು ಬೆಳಿಗ್ಗೆ ಬಂದಿದ್ವಿ, ಹಳೆ ದೇವಸ್ಥಾನ ಅಂತ ತೋರಿಸಿದ್ದೆ ಅಲ್ವಾ, ಅದು ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಆ ಲೈಟಿಂಗ್ಸ್ ನೋಡೋಕ್ಕೆ ಒಂದು ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಸಂಜೆ ಒಂದು ಟೈಮ್ ಅಲ್ಲಿ ಹೋಗ್ಬಿಟ್ಟು ಒಂಥರ ಪ್ರಶಾಂತವಾಗಿತ್ತು ಅಂತಲೇ ಹೇಳ್ಬೋದು ಜಾಗ. ಅಲ್ಲೂ ಒಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ ಅಂತ ಮತ್ತೆ ಫೋಟೋಸು ವೀಡಿಯೋಸ್ನ ಮಾಡಿಕೊಂಡು ಅದಾದಮೇಲೆ ಮನೆಗೆ ಹೋದ್ವಿ. ಮನೆಗೆ ಹೋದ್ಮೇಲೆ ಊಟ ಎಲ್ಲ ಮುಗಿಸಿ ಮಲ್ಕೊಂಡ್ವಿ. ಮತ್ತು ಬೆಳಿಗ್ಗೆ ಎದ್ದು ಒಂದು 2 ಡೇಸ್ ಇದ್ವಿ ಅಲ್ಲೇ. ಅದಾದಮೇಲೆ ನಮ್ಮ ಊರಿಗೆ ರಿಟರ್ನ್ ಆದ್ವಿ. ಅದಾದಮೇಲೆ ಮತ್ತೆ ವೀಡಿಯೋಸ್ನ ನನಗೆ ಮಾಡ್ಕೊಳ್ಳೋಕೆ ಟೈಮ್ ಸಿಕ್ಕಿಲ್ಲ. ಆದಷ್ಟು ಬೇಗ ವೀಡಿಯೋಸ್ನ ಮಾಡಿಕೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡಿದವ್ರಿಗೆ ತುಂಬಾ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋದಲ್ಲಿ ಏನು ಇಷ್ಟ ಆಯಿತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆ ಕಮೆಂಟಿಗಾಗಿ ನಾನು ಕಾಯ್ತಾ ಇರ್ತೀನಿ. ಓಕೆನಾ? ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್. ಬಾಯ್ ಬಾಯ್.